ಬಾರಿ ಜೆಡಿಎಸ್ಗೆ ಮತ ನೀಡಿ ಈ ನಮ್ಮ ಪಂಚರತ್ನ ಯೋಜನೆಗೆ ಬಲ ನೀಡಿ. ಈ ಬಾರಿ ಜೆಡಿಎಸ್ಗೆ ಮತ ನೀಡಿ ಈ ನಮ್ಮ ಪಂಚರತ್ನ ಯೋಜನೆಗೆ ಬಲ ನೀಡಿ. ಮುಂದಿನ 5 ವರ್ಷ ಅಧಿಕಾರ ನಮಗೆ ಕೊಡಿ, ಈ ನಮ್ಮ ಪಂಚರತ್ನ ಯೋಜನೆಗೆ ಬಲ ನೀಡಿ. ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಿ. ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ. ವಿದ್ಯಾರ್ಥಿಗಳಿಗೆ ಇನ್ನು ವಿದ್ಯೆಯು ಉಚಿತ, ಅತ್ಯಂತ ಆಧುನಿಕ ವಿದ್ಯೆಯು ಖಚಿತ. ವಿದ್ಯಾರ್ಥಿಗಳಿಗೆ ಇನ್ನು ವಿದ್ಯೆಯು ಉಚಿತ, ಅತ್ಯಂತ ಆಧುನಿಕ ವಿದ್ಯೆಯು ಖಚಿತ. ಶಾಲೆನ ತೆಗೆಯುತ್ತೀವಿ ನೀವಿರುವಲ್ಲೇ, ವಿದ್ಯೆಗೆ ಆದ್ಯತೆಗೆ ಹೊಸ ಬಗೆ ಶಾಲೆ. ಶಾಲೆನ ತೆಗೆಯುತ್ತೀವಿ ನೀವಿರುವಲ್ಲೇ, ವಿದ್ಯೆಗೆ ಆದ್ಯತೆಗೆ ಹೊಸ ಬಗೆ ಶಾಲೆ. ಇನ್ನೆಂದು ಪೋಷಕರು ಚಿಂತಿಸಬಾರದು, ಯಾವುದೇ ವಿದ್ಯಾರ್ಥಿ ಕಷ್ಟಪಡಬಾರದು. ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಂದು ಆಸ್ಪತ್ರೆ ಕಟ್ಟಿಸುವ ಯೋಜನೆ ತಂದು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಂದು ಆಸ್ಪತ್ರೆ ಕಟ್ಟಿಸುವ ಯೋಜನೆ ತಂದು. ತುಂಬಾನೇ ಹೈಟೆಕ್ ಆಸ್ಪತ್ರೆಯ ಕಟ್ಟೋದೆ ನಮ್ಮ ಕನಸು ನೀಡಿರಿ ಜೊತೆಯ. ತುಂಬಾನೇ ಹೈಟೆಕ್ ಆಸ್ಪತ್ರೆಯ ಕಟ್ಟೋದೆ ನಮ್ಮ ಕನಸು ನೀಡಿರಿ ಜೊತೆಯ. ಆರೋಗ್ಯ ಸಂಪತ್ತು ಆರೋಗ್ಯ ಸಂಪತ್ತು ಯೋಜನೆ ತರುವವು, ರಜವೇ ಇಲ್ಲದ ಆಸ್ಪತ್ರೆ ತರುವವು. ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ. ರೈತ ಚೈತನ್ಯ ಯೋಜನೆ ನಮ್ಮದು, ರೈತರ ಆತ್ಮಹತ್ಯೆ ಮುಂದೆ. ನಾನು ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕು. ಇದರ ರಾತ್ರಿ 1:30 ಗಂಟೆ 2 ಗಂಟೆ ಸಂದರ್ಭದಲ್ಲೂ ಪ್ರತಿ ಗ್ರಾಮದಲ್ಲಿ ನಮ್ಮ ತಾಯಂದರು ಹಿರಿಯರು ಎದ್ದು ನಮಗೇನು ಗೌರವ ಕೊಟ್ಟಿದ್ದಾರೆ, ಇದೇ ನಮಗೆ ಹೋರಾಟಕ್ಕೆ ಒಂದು ಸ್ಫೂರ್ತಿ ಅಂತಕ್ಕಂಥ ಹೇಳಕ್ಕೆ ಬಯಸ್ತೀನಿ. ಒಟ್ಟಾರೆ 7 ದಿನಗಳ ನನ್ನ ಪ್ರವಾಸದಲ್ಲಿ ಜಿಲ್ಲೆಯ ಜನತೆ ಏನು ಜನತಾದಳದ ಪಂಚರತ್ನ ಯೋಜನೆಗಳಿಗೆ ಒಪ್ಪಿಗೆಯನ್ನು ಕೊಡ್ತಕ್ಕಂಥ ರೀತಿಯ ಸಂದೇಶವನ್ನು ಕೊಟ್ಟಿದ್ದಾರೆ. ನಾನು ಮಂಡ್ಯ ಜಿಲ್ಲೆ ಜನತೆಯ ಎಲ್ಲ ನಮ್ಮ ಜಿಲ್ಲೆಯ ಜನತೆಗೆ ವೈಯಕ್ತಿಕವಾದ ಅಭಿನಂದನೆ ಸಲ್ಲಿಸೋದಷ್ಟೇ ಅಲ್ಲ, ಮಾಧ್ಯಮದ ಮಿತ್ರರು ಕಳೆದ 7 ದಿನಗಳಿಂದ ಯಾವ ರೀತಿಯಲ್ಲಿ ನಮ್ಮ ಪಕ್ಷವನ್ನು ಬೆಂಬಲಿಸ್ತಾ ಬಂದಿದ್ದೇವೆ ಅದು ಸಹ ವಿಶೇಷವಾದ ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಸರ್, ಈ 7 ದಿನದಲ್ಲಿ ಅಂದರೆ ಈ ಬಿಸಿ ಶೆಡ್ಯೂಲಲ್ಲಿ ನಿಮ್ಮ ಆರೋಗ್ಯ ಸ್ಥಿತಿ ಹೇಗಿದೆ? ಯಾರು ನಂದ? ಸ್ವಲ್ಪ ಆರೋಗ್ಯದ ಮೇಲೆ ಪರಿಣಾಮ ಆಗಿದೆ. ನಿದ್ದೆ ಇಲ್ಲ, ನಿದ್ದೆ ಕಡಿಮೆ. ನನಗೆ ದಿನಕ್ಕೆ 3 ಅವರ್ ನಿದ್ದೆ ಮಾಡ್ತಕ್ಕಂಥದ್ದೇನಿದೆ ಅದು ಸ್ವಲ್ಪ ನನಗೆ ಸಮಸ್ಯೆ ಇರ್ತಕ್ಕಂಥದ್ದು. ಬಿಸಿಲು ಈಗ ನಿಮ್ಮ ಲೈಟ್ ಹೊಡಿತಿದೆ, ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ. ಈಗ ನಿಮ್ಮ ಈ ಲೈಟ್ಗೆ ಸೂರ್ಯನ ಮುಂದೆ ನಿಂತಾಗ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಹಾಗೆ ಕೂಸಿದು ಬೀಳೋಕ್ಕಾಗತ್ತೆ. ಅದಾದ ಕಾರಣ ನಿದ್ದೆ ಸಮಸ್ಯೆ. ಅದು ಹೊರತುಪಡಿಸಿ ದೇಹದ ಮೇಲೆ ದೊಡ್ಡದೇನು ಪರಿಣಾಮ ಬೇರಿಲ್ಲ. ಸ್ವಲ್ಪ ಕಾಲಿನ ನೋವಿದೆ. ಇವತ್ತಿಂದ ಆ ಸ್ಟಾಕಿಂಗ್ ಹಾಕಿದ್ದೀನಿ, ಸ್ಟಾಕಿಂಗ್ಸ್ನ. ಸ್ವಲ್ಪ ದಿವಸ ಶ್ರಮ ಪಡಲೇಬೇಕಲ್ಲ, ಶ್ರಮ ಪಟ್ಟರೆ ಫಲ ಉಂಟು. ದೊಡ್ಡವರು ಹೇಳತಕ್ಕಂಥ ಮಾತು. ಪ್ರತಿಯೊಂದು ಶ್ರಮದ ಮುಖಾಂತರವೇ ನಾವು ಬರಬೇಕಾಗಿದೆ. ಆ ಶ್ರಮಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿದ್ದೆ. ಸರ್, ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಬಳಿಕ ಇದೀಗ ಹಾಸನದಲ್ಲಿ ಮಿಕ್ಸಿ ಬ್ಲಾಸ್ಟ್ ಆಗಿದೆ.
ನನಗೆ ಅದ್ರ ಮಾಹಿತಿ ಇಲ್ಲ ಬ್ರದರ್, ತಿಳಿದ್ಬಿಟ್ಟು ನಾನು ಹೇಳ್ತೇನಂತ. ಇವತ್ತಾಗಿದೆಯಾ? ನಿನ್ನೆ ಅದು ಪೇಪರ್ಲಿ ಯಾವುದರಲ್ಲೂ ಕಾಣಲಿಲ್ವಲ್ಲ ನನಗೆ ಇವತ್ತು. ಹಾಂ, ಹೌದಾ, ಬೆಳಗಿನಪ್ಪ. ಇತ್ತೀಚೆಗೆ ಈ ರೀತಿಯ ಸಮಾಜದಲ್ಲಿ ನಡೀತಾ ಇರತಕ್ಕಂಥ ಘಟನೆ ಏನಿದೆ, ಇದು ನಮ್ಮ ರಾಜ್ಯದಲ್ಲಿ ಹೊಸ ಒಂದು ರೀತಿಯ ಘಟನೆಗಳು. ನಾನು ಈಗಲೂ ಎಲ್ಲ ಸಮಾಜದ ಬಂಧುಗಳಿಗೆ ಹೇಳ್ತೇನೆ, ನಮ್ಮದು ಸರ್ವ ಜನಾಂಗದ ಶಾಂತಿಯ ತೋಟ. ಈ ರೀತಿ ನೀವು ಪ್ರಕರಣಗಳಲ್ಲಿ ಪ್ರೋತ್ಸಾಹ ಕೊಟ್ಟರೆ, ಯಾವುದೇ ಗುಂಪುಗಳಿರಲಿ, ಅದು ಎಲ್ಲೋ ಒಂದು ಕಡೆ ಶಾಂತಿಯ ವಾತಾವರಣವನ್ನು ಧಕ್ಕೆ ತರತಕ್ಕಂಥದ್ದು. ಮತ್ತು ಇಲ್ಲಿ ಈ ರೀತಿಯ ಪ್ರಕರಣಗಳಿಂದ ದ್ವೇಷದ ಮನೋಭಾವ ಹಿಂದೂ ಮತ್ತು ಮುಸಲ್ಮಾನ್ ಸಮಾಜದಲ್ಲಿ ಬರ್ತಕ್ಕಂಥದ್ದೇನಿದೆ, ಅದಕ್ಕೆ ಅವಕಾಶ ಕೊಡಬೇಡಿ ಅಂತೇಳಿ ಎರಡೂ ಸಮಾಜದಲ್ಲಿ ಮನವಿ ಮಾಡ್ತೀನಿ. ಯಾವ್ದು, ಎಲ್ಲಿದು? ತುಮಕೂರ್ದು ಇದಾಗಿರೋದು ವೈರಲ್ಲು. ಯಾರು ಅದು ಸುಮ್ಮನೆ ಪೊಲಿಟಿಕಲಿ ಬಹುಶಃ ಕಾಂಗ್ರೆಸ್ ಪಕ್ಷದವರು ಬಿ ಜೆ ಪಿಯವರು ಚುನಾವಣೆಯಲ್ಲಿ ಸೋಲ್ತೀವಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಹೊಸ ರೀತಿಯ ಪ್ರಕರಣಗಳು ಅಂತೇಳಿ ಅವರು ಪ್ರಚಾರ ಮಾಡ್ಕೊಂಡು ಹೊರಟಿರ್ತಕ್ಕಂಥದ್ದು ಒಂದು ಕ್ಯಾರೆಕ್ಟರ್ ಅಸೋಸಿಯೇಷನ್ ಅಷ್ಟೇ. ಇಲ್ಲಿ ಯಾರೂ ಆ ರೀತಿ ಹಣದ ವ್ಯವಹಾರ ನಡೆಸಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿಲ್ಲ. ಸರ್, ಈ ರೀತಿ ಸಣ್ಣ ಪುಟ್ಟ ಬಾಂಬ್ಗಳು ಬ್ಲಾಸ್ಟ್ ಆಗ್ತಾ ಇರೋದ್ರಿಂದಾಗಿ ಅಂದರೆ ಇಂಟೆಲಿಜೆನ್ಸ್ ಮಾಹಿತಿ ಏನಾದರೂ ಕೊರತೆ ಆಗಿದೆಯಾ ರಾಜ್ಯ ಸರ್ಕಾರಕ್ಕೆ ಅಂತ ಹೇಳಿ? ಫ್ಲಾಪ್ ಆಗಿದೆಯಾ ಇಂಟೆಲಿಜೆನ್ಸಿ? ರಾಜ್ಯ ಸರ್ಕಾರಕ್ಕೆ ಇಂಟೆಲಿಜೆನ್ಸಿ ಇಲಾಖೆ, ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು, ಆ ಪಕ್ಷದ ಮುಖಂಡರು ಏನು ಮಾಹಿತಿ ಕೊಟ್ಟರೆ ಖುಷಿ ಪಡ್ತಾರೆ, ಆ ಖುಷಿ ಪಡ್ತಕ್ಕಂಥದ್ದಕ್ಕೆ ಮಾಹಿತಿಗಳು ಕೊಡ್ತಕ್ಕಂಥದ್ದು ಈ ಸಂಸ್ಥೆಗಳು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ, ಅಧಿಕಾರ ನಡೆಸ್ತಕ್ಕಂಥವ್ರು. ಆದರೆ ಗ್ರೌಂಡ್ ರಿಯಾಲಿಟಿಗೆ ಹೋದಾಗ ಇರತಕ್ಕಂಥ ಸಮಸ್ಯೆಗಳು ನೂರಾರಿದೆ. ಆ ಸಮಸ್ಯೆಗಳನ್ನು ಇಟ್ಕೊಂಡೇ ಈ ಬಾರಿ ಚುನಾವಣೆಯಲ್ಲಿ ನಮ್ಮ ಪಕ್ಷ ಜನತೆ ಮುಂದೆ ಬರ್ತಾ ಇದ್ದೇವೆ ಅದರೊಳಗಡೆ ಅಂತ ಹೇಳಿ ನೋಡೋಣ ಮುಂದಿನ ದಿನಗಳು ಯಾವ ಬೆಳವಣಿಗೆಗಳಾಗುತ್ತೆ. ಥ್ಯಾಂಕ್ ಯು. ಬೆಳಗಾವಿಗೆ ಸಂಬಂಧಪಟ್ಟಾಗೆ ಇವತ್ತು ಸಹ ಪತ್ರಿಕೆಗಳಲ್ಲಿ ಗಮನಿಸಿದ್ದೇನೆ, ಉದ್ಧವ್ ಠಾಕ್ರೆ ಹೇಳಿದ್ದಾರೆ ಬೆಳಗಾವಿ ಅತಿಕ್ರಮಣ ಪ್ರವೇಶ ಅಂತೇಳಿ ಅತಿಕ್ರಮಣ ಮಾಡಿದೆ ಕರ್ನಾಟಕ. ಇದು ಅತಿಕ್ರಮಣ ಆಗಿರ್ತಕ್ಕಂಥ ಒಂದು ಸ್ಥಳಗಳನ್ನು ನಾವು ವಾಪಸ್ ಪಡೆಯೋದಕ್ಕೆ ಹೋರಾಟ ಮಾಡಬೇಕಾಗಿದೆ ಅನ್ನೋದು ಅವರ ಉದ್ಧವ್ ಠಾಕ್ರೆ ಹೇಳಿಕೆ. ಪ್ಲಸ್ ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಮತ್ತು ಫಡ್ನವೀಸ್ ಏನು ಹೇಳಿದ್ದಾರೆ ಅದೆಲ್ಲ ಗಮನಿಸಿದ್ದೇನೆ. ನಾನು ಇಲ್ಲಿ ಅಮಿತ್ ಶಾ ಏನು 30ನೇ ತಾರೀಕು ಬರ್ತಾನೆ ಅಂತೇಳಿ ಪ್ರಚಾರ ಏನು ಶುರು ಮಾಡೋರೆ, ಇವರು ರಾಜ್ಯಕ್ಕೆ ಬರೋದಕ್ಕಿಂತ ಮುಂಚೆ ಮೊದಲು ಸ್ಪಷ್ಟನೆ ಕೊಡಬೇಕು. ಇದು ಒಂದು ಒಕ್ಕೂಟದ ವ್ಯವಸ್ಥೆ, ಭಾರತದ ಪ್ರಜಾಪ್ರಭುತ್ವದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ಧಕ್ಕೆ ಬರಬಾರ್ದು ಅನ್ನೋದು ಇವರಲ್ಲಿದ್ದರೆ ಕಳಕಳಿ. ಮೊದಲು ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದನ್ನು ಸ್ಟಾಪ್ ಮಾಡಿಸ್ತಾರೆ. ರಾಜ್ಯ ಮಟ್ಟದವರೆಗೂ ಹೇಳಿ, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗೂ ಅದು ಬಿ ಜೆ ಪಿ ಅಲ್ಲಿ ಶಿವಸೇನೆಯ ಇನ್ನೊಂದು ಫ್ಯಾಕ್ಷನ್ನ ಮುಖ್ಯಮಂತ್ರಿನೇ ಇದ್ದಾರೆ ಬೆಳಗಾವಿ ನಮ್ಮ ಮಹಾರಾಷ್ಟ್ರದಲ್ಲಿ. ಎಲ್ಲರಿಗೂ ಬುದ್ಧಿ ಹೇಳಿ ಈ ಮಾತಾಡ್ತಕ್ಕಂಥದ್ದು ಈ ಸಬ್ಜೆಕ್ಟ್ ಬಗ್ಗೆ ಸಾರ್ವಜನಿಕವಾಗಿ ಒಳ್ಳೆಯದಲ್ಲ, ಇದನ್ನು ಯಾರು ಎತ್ತಬಾರ್ದು ಅಂತಕ್ಕಂಥದ್ದು ಮನವರಿಕೆ ಮಾಡೋದು. ಸರ್, 7 ಕ್ಷೇತ್ರ ಪ್ರವಾಸ ಮಾಡೋದಲ್ಲ ಸರ್, ಹೆಚ್ಚು ಗಮನ ಹರಿಸಬೇಕು ಅಂತೇಳಿ ಯಾವ್ದಾದ್ರು ಒಂದು ಕ್ಷೇತ್ರ ಅನ್ನಿಸ್ತಾ ಸರ್? ಇಲ್ಲ, ಯಾವ ರೀತಿ ಇದೆ ಸರ್ ವಾತಾವರಣ? ಹೇಳೋದು ವಾತಾವರಣ ಓವರಾಲ್ ಚೆನ್ನಾಗಿದೆ, ಏನಂತ ಸಮಸ್ಯೆ ಇಲ್ಲ. ಇಲ್ಲಿ ಯಾವುದಕ್ಕೂ ಒತ್ತು ಕೊಡಬೇಕಾದ ಅವಶ್ಯಕತೆ ಇಲ್ಲ. ಜನತೆ ನಮ್ಮ ಪರವಾಗಿದ್ದಾರೆ, ಅದು ಹೆಣ್ಣು ಮಕ್ಕಳಿರ್ಬೋದು, ಯುವಕರಿರ್ಬೋದು, ಹಿರಿಯರಿರ್ಬೋದು. ಆದರೆ ನಮ್ಮ ಶಾಸಕರುಗಳು ಇದನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡ್ರೆ ಅಭ್ಯರ್ಥಿಗಳು ಇಲ್ಲಿ ಗೆಲ್ಲಕ್ಕೇನು ಸಮಸ್ಯೆ ಇಲ್ಲ. ಅಲ್ಲ, ನಿಮ್ಮ ಕ್ಷೇತ್ರದ ಅಂದರೆ ನಿಮ್ಮ ಫ್ಯಾಮಿಲಿ ಹೋಲ್ಡಿಂಗ್ ಜಾಸ್ತಿ ಇರುತ್ತೆ ಕೇರ್ಪಡೆಯಲ್ಲಿ, ಇವಾಗ ಒಂದಷ್ಟು ಅಸಮಾಧಾನ ಇದೆ ಸರ್, ಅದ್ರ ಬಗ್ಗೆ ಎಲ್ಲಿದೆ ಅಸಮಾಧಾನ? ಯಾರೋ ಒಂದಿಬ್ಬರು ಚುನಾವಣೆ ನಿಲ್ಲಬೇಕು ಅಂತೇಳಿ ಅರ್ಜಿ ಹಾಕಿದರು, ಕರೆಸಿ ಮಾತಾಡಿದ್ದೇವೆ. ಸೂಕ್ತವಾದ ಅಭ್ಯರ್ಥಿ ಯಾರು ಅದನ್ನು ಅಲ್ಟಿಮೇಟ್ಲಿ ತೀರ್ಮಾನ ಮಾಡಿ ಮಂಜು ಅವರು ಕೊಟ್ಟಿದ್ದೇವೆ. ಈಗ ಈ ಕತೆಗಳೇನು ಬರ್ತಿದೆ, ಆ ರೀತಿ ಯಾವ ಚರ್ಚೆಗಳು ನಮ್ಮ ಮುಂದೆ ಇಲ್ಲ. ಈಗ 2 ದಿವಸ ಅಸಮಾಧಾನ ಇರ್ತದೆ, ಸರ್ ಮಾಡ್ತೀವಿ, ಅದೇನು ದೊಡ್ಡ ಸರ್ ಮಾಡೋಕ್ಕಾಗದೇ ಇರತಕ್ಕಂಥ ಸಮಸ್ಯೆ ಅನ್ನಲ್ಲ.